ಲೋಕಸಭೆಯಲ್ಲಿ ಬಹು ವಿವಾದಿತ ವಕ್ಫ್ ಬಿಲ್ ಮಂಡನೆ, ತಿದ್ದುಪಡಿ ಮಸೂದೆ ಮಂಡಿಸಿದ ಕಿರಣ್ ರಿಜಿಜು. ವಿಪಕ್ಷಗಳ ಟೀಕೆಗೆ ಅಮಿತ್ ಶಾ ಕೌಂಟರ್. ವಕ್ಫ್ ಬಿಲ್ನಿಂದಲೂ ರಾಹುಲ್ ಪಲಾಯನ, ಲೋಕಸಭೆ ಚರ್ಚೆಯಲ್ಲಿ ಭಾಗಿಯಾಗದ ರಾಹುಲ್ ಗಾಂಧಿ. ಸ್ಪೀಕರ್ಗೆ ನೀಡಿದ ಪಟ್ಟಿಯಲ್ಲಿ ಎಲ್ಒಪಿ ಹೆಸರೇ ಇಲ್ಲ. ರಾಜ್ಯದ ಜನರಿಗೆ ನಿತ್ಯವೂ ಬೆಲೆ ಏರಿಕೆ ಬರೆ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ. ಸಚಿವ ರಾಜಣ್ಣ ಹನಿ ಟ್ರಾಪ್ ಕೇಸ್ ತನಿಖೆ ಚುರುಕು, ರಾಜಣ್ಣ ಕರ್ತವ್ಯಾಧಿಕಾರಿ ಸೇರಿ ಸಿಬ್ಬಂದಿಗೆ ನೋಟಿಸ್. ನಾಳೆ ವಿಚಾರಣೆಗೆ ಹಾಜರಾಗಲು ಸೂಚನೆ. ನಾರಾಯಣಪುರ ಡ್ಯಾಂನಿಂದ ರೈತರ ಜಮೀನಿಗೆ ನೀರು ಬಂದ್, ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ರ್ಯಾಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕೊಟ್ಟಂತ ವರದಿ ಬಿಗ್ ರಿಲೀಫ್ ಅನ್ನ ತಂದಿಟ್ಟಿತ್ತು. ಆದ್ರೆ ಈಗ ಇಡಿ ಅದಕ್ಕೆ ಚೆಕ್ ಮೇಟ್ ಅನ್ನು ಇಡೋದಕ್ಕೆ ಮುಂದಾಗಿದೆ. ಅಂದ್ರೆ ಲೋಕಾಯುಕ್ತ ಸಲ್ಲಿಸಿರುವಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತ ಕೊಟ್ಟಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಇಡಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಅದು ತಕರಾರು ಅರ್ಜಿ. ಒಟ್ಟು 6 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದ ಇಡಿ ಟೀಮ್. ತಕರಾರು ಅರ್ಜಿಯಲ್ಲಿ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಫ್ಯಾಮಿಲಿ ವಿರುದ್ಧ ಇಡಿ ಬಳಿ ಇದೆ ಸಾಕ್ಷಿ. ಆ ಸಾಕ್ಷಿ ಸಮೇತವಾಗಿ ಲೋಕಾಯುಕ್ತ ಅಧಿಕಾರಿಗಳು ಯಾರೆಲ್ಲ ತನಿಖೆ ಮಾಡಿದ್ರು ಅವರು ಕೂಡ ಮುಂದೊಂದು ದಿನ ತನಿಖೆಯನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಒಂದು ವೇಳೆ ಲೋಕಾಯುಕ್ತ ವರದಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದ್ದೆ ಆದ್ರೆ ಇಡಿ ಅಧಿಕಾರಿಗಳು ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾರೆ, ಯಾವುದೇ ಅನುಮಾನ ಇಲ್ಲ. 6 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂತಹ ಇಡಿ. ಆ ಮೂಲಕ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗುತ್ತೆ. ಒಂದು ವೇಳೆ ಏನಾದರೂ ಕೋರ್ಟ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದೆ ಆದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ ತನಿಖಾ ವರದಿಯನ್ನ ರಿಜೆಕ್ಟ್ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮತ್ತೊಮ್ಮೆ ಶುರುವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಇಡಿ. ಇದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ವರದಿಯನ್ನ ಕೊಟ್ಟಿದ್ರು. ಆ ವರದಿ ತಿರಸ್ಕಾರ ಮಾಡಬೇಕು, ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತಕರಾರು